ಹತ್ತಿ ಅಂತಿರಬೇಕು. ಹೌದ್ ಹೌದವ. ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಅಂತ ಹೇಳಿದ್ರ ಮಾತ. ಹೇಳಾರವ ಮಾತ. ಯಾರ ಜೋಡಿ ಎಂತದ ಮಾತು ಮಾತಾಡ್ರ ಮಾರಾಟ ಆಗ್ತೈತಿ ಅನ್ನೋದು ಮೊದಲು ನಾವು ಅರ್ಥ ತಿಳ್ಕೊಂಡು ಮಾತಾಡ್ಬೇಕಾಗ್ತದ. ಯಾವ ಸಭದಾಗ ಏನು ಮಾಡ್ರ ನಮ್ಮ ಮಾತು ಮಾರಾಟ ಆಗ್ತಾವ ಅನ್ನೋದು ಮೊದಲು ಅರು ಇರ್ಬೇಕು ಕಲಾವಿದರಿಗೆ. ಹೌದಾ? ಅಂದ್ರೆ ಅದಕ್ಕೆ ಅವನಿಗೆ ಕಲಾವಿದ ಅಂತಾರ. ಹೌದಿಲ್ಲ? ಅನ್ನ ದಾನ ಮತ್ತು ಧರ್ಮದ ವಿಷಯ ಬಗ್ಗೆ ಬಹಳ ಚಂದ ಹೇಳಿದ. ಬಹಳ ಚಂದ ಹೇಳಿದ್ರು. ಹೇಳೋದಕ್ಕಿಂತ ಮುಂಚಿತವಾಗಿ ನನಗೊಂದು ಮಾತು ಹೇಳ್ತಿದ್ರು ಅವರು. ನಮಗೇನ್ ಹೇಳ್ತೀರವ? ತಂಗಿ, ಆ ಸ್ಟೇಜ್ನ್ಯಾಗ ನೋಡ್ಕೋತೀನಿ, ಈ ಸ್ಟೇಜ್ನ್ಯಾಗ ನೋಡ್ಕೋತೀನಿ ಅನ್ನುವಂತ ವ್ಯವಹಾರ ನಂದಿಲ್ಲ. ಇಲ್ಲ. ಹೌದಿಲ್ಲ? ಹೌದು. ಏನು ತೂರ್ಕೋತೀರಿ ಇದ ಸ್ಟೇಜ್ನಾಗ ತೂರ್ಕೋರಿ ಅಂತೇಳಿ ಮಾತು ಹೇಳಿದಾಗ ನಾವೊಂದು ಮುಟ್ಕ್ಯಾನ ಮಾತು ಮುಟ್ಗ್ಯಾ ಹೇಳಿದ್ದೆ. ನಿನಗ ಅರು ಇತ್ತೋ ಏನಿಲ್ಲೋ ಗೊತ್ತಿಲ್ಲ. ಅದೇನಂತ ಅರುಗೇಡಿ ಕೈಯಾಗ ಕೊಬ್ಬರಿಗೇಡಿ ಕೈಯಾಗ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಪಟ್ಟಿ ತಿತ್ತದ. ಹೌದಾ? ಹೌದಿಲ್ಲ? ಮನುಷ್ಯಾಗ ಮಾತಿನ ಪೆಟ್ಟತ್ತ, ಕತ್ತಿಗೆ ಲತ್ತಿ ಪೆಟ್ಟತ್ತ. ಹೌದು. ಅರುಗೇಡಿಕೆ ಆರ್ತಿ ಕೊಟ್ಟದು ಆರಿಗೆ ಇರ್ತಿತ್ತು, ಕುಂಬಿ ಮೇಲೆ ಇಡ್ತಿತ್ತದು. ಕುಂಬಿ ಮೇಲೆ ಇಡ್ತಿತ್ತ. ಹೌದಾ? ಮನುಷ್ಯಾಗ ಮಾತಿನ ಪೆಟ್ಟಿರ್ತದ, ಕತ್ತಿಗೆ ಲತ್ತಿನ. ಕತ್ತಿಗಳಲ್ಲ ಯಾನೋ ಮಾತಾಡ್ಕೊ. ಇವತ್ತು ನೀನ ಒಂದು ಮಾತು ನನಗೆ ಮಾಡ್ರ ಅದ ಮಾತಿನ ಪೆಟ್ಟ ಮನುಷ್ಯಾಗ ಮೂಡಿತಪ್ಪ ಅಂದ್ರ ಅದ ಮನುಷ್ಯತ್ವ ಲಕ್ಷಣ ಅಂತದ. ಯಾರು ಮಾತಿನ ಮೂರು ಮತ್ತೆ ಕುಂಡಿಗೆ ಸುತ್ತಿ ಹೋಗಿ ನಿನ್ನ ಅಂತ ಗುಣ ನನಗಿಲ್ಲನ. ಹೌದು ಹೌದವ. ನಾ ಪಕ್ಕ ಯಾಕಂದ್ರೆ ಮನುಷ್ಯತ್ವ ಐತಪ್ಪ. ಇವತ್ತು ಮಾಲಿಂಗರಾಯನ ಮಟ್ಟ ಮನಿಯೊಳಗ ಬೀರಸಿದ್ದನ ಮಟ್ಟ ಮನಿಯೊಳಗ ಹಾಲು ಮತ್ತು ಧರ್ಮದೊಳಗೆ ಹುಟ್ಟಿನಪ್ಪ ಅಂದ್ರ ಮನುಷ್ಯಾಗ ಮಾತಿನ ಪೆಟ್ಟಿರ್ತದ. ಹೌದು ಹೌದವ. ನಾವ್ ಇಲ್ಲೆಲ್ಲಾ ಹಾಡಾಕ್ ಬಂದಿದಪ್ಪ ಅಂದ್ರ ರೊಕ್ಕ ಗಳಿಸ್ಲಾಕ್ ಹಾಡಾಕ್ ಬಂದಿಲ್ಲ. ಹೌದು. ನಾ ರೊಕ್ಕ ಗಳಿಸ್ಲಾಕ್ ಹಾಡಾಕ್ ಕೂತಿದ್ನಪ್ಪ ಅಂದ್ರ ಭಾಳ ಗಳಿಸ್ತಿದ್ದೆ. ಹೌದಿಲ್ಲ? ಹೌದು. ಅಣ್ಣ ಒಂದು ಮಾತು ಹೇಳಿದ. ತಂಗಿ, ಆ ಸ್ಟೇಜ್ ಬೇಡ, ಈ ಸ್ಟೇಜ್ ಬೇಡ, ನೀ ಯಾನ್ ಮಾತಾಡ್ತಿದ್ದಿ ಮಾತಾಡಿ ಇದ ಸ್ಟೇಜ್ನಾಗ. ನಾ ಯಾಕೆ ಮಾತಾಡಿಲ್ಲ ಅನ್ನೋದು ನಿನಗೆ ಮಾತು ಹೇಳಿದ್ನಿ. ಅದನ್ನ ತಿಳ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೇನ್ ಮಾಡೋಣಪ್ಪ ಅದಕ್ಕೆ? ಹೌದಿಲ್ಲ? ನಮ್ಮ ಜೋಡಿ ಯಾಕ ಹೇಳ್ಯಾರ ಎಲ್ಲಾ ತಂಗಿ ಎಟ್ಟೋಕ ಅರ್ಧಕ್ಕರ್ಧ ತಂಗಿನೇ ಅದಲ್ಲ, ಕರೆ ಅದ. ಹೌದು. ಇವತ್ತು ನೀನು 10 ಕಾರ್ಯಕ್ರಮದಾಗ 5 ಕಾರ್ಯಕ್ರಮ ತಂಗಿನೇ ಯಾಕೆ ಕುಡ್ಸ್ಯಾರ? ಯಾಕೆ ಕುಡ್ಸ್ಯಾರವ? ನಿನ್ನ ಮಾತಿಗೆ ಮಾತು, ತೋಡಿಗೆ ತೋಡಿ, ಜೋಡಿಗೆ ಜೋಡಿ ಬರ್ತೀನಂತ ತಂಗಿನ ಕುಡ್ಸ್ಯಾರ. ಹೌದಾ? ಮತ್ತ ನಾನು ಬರ್ಲಿಕ್ಕೆ ನನ್ನ ಯಾಕೆ ಕುಡಿಸ್ತಿರಲ್ಲಿ? 5 ಕಾರ್ಯಕ್ರಮ ಮಾತು ಹೇಳ್ತೀನ. ನಾ ಈ ಸೀಸನ್ದಾಗ 21 ಕಾರ್ಯಕ್ರಮ ಮಾಡೋದ್, 21 ಕಾರ್ಯಕ್ರಮ ಬುಕ್ಕಿಂಗ್ ಅದಾವ ನನಗ. 21 ಕಾರ್ಯಕ್ರಮದಾಗ ಹೆಣ್ಮಕ್ಳ ಜೋಡಿ ಒಂದು ಕಾರ್ಯಕ್ರಮ ಮಾಡಿಲ್ಲ. ಆದ್ರ ನಿಮ್ದೊಂದು ಆಳಿಗೆ ಎಲ್ಲ ನಿಮ್ಮಂತವ್ರ ಅನುಭವಸ್ತ ದೊಡ್ಡ ದೊಡ್ಡ ಅಣ್ಣಗಳು ಮದಗೊಂಡ ಮಹಾರಾಜ್ರ, ಕಾರ್ಕಲ್ ಜಾಕಿರ್ ಕಾಕಾರ, ನೀವ ಮತ್ತ ಅಳಗಿ ಪಿಂಟು ಅಣ್ಣ, ಗುರ್ಲಿಂಗ್ ಮಾಸ್ಟರ್ ಇಂತ ಯಾಕೆ ಕೂಡಿಸ್ತಾರ? ದೊಡ್ಡವ್ರ ಜೋಡಿ ಮುಗಳಾಣ ಸುಮಿತ್ರನ ಯಾಕೆ ಕೂಡಿಸ್ತಾರ? ಹೆಣ್ಮಕ್ಳ ಜೋಡಿ ಕೂಡಿಸ್ಬೇಕಾಗಿತ್ತು. ಹೌದು. ತಿಳ್ಕೊಳ್ಳೋ ಶಕ್ತಿ ಇರ್ಬೇಕ ತಂಗಿ. ಯಾಕೆ ಮಾತಾಡಕತ್ತಿಲ್ಲ ಅನ್ನುವಂತ ಮಾತು ನಿನಗೆ ತಿಳ್ಲಿಕ್ಕಂದ್ರೆ ಏನು ಮಾಡಕ್ ಆಗೋದಿಲ್ಲ. ಈ ಮಾತು ಹೇಳಿದ ಕರೆಯದ. ಯಾಕೆ ನೀ ಬೆಂಕಿ ಹಚ್ಚಬೇಡ, ತಂಗಿ ಕರೆಕ್ಟ್ ಅದಲ್ಲ. ಒಂದು ಸಂದರ್ಭದಾಗ ತಂಗಿಗೆ ಎಲ್ಲಾರು ನೀವು ಗಾಡ್ಯಾಗ ಮನ್ಕೋದಿರಿ, ನಾನೇ ಹೋಗಿ ನಿಂತೀನಿ. ಕರೆಕ್ಟ್, ಹೇಳಿದ ಮಾತು ಸತ್ಯ ಅದ. ಹೌದಿ ಬಾ ನಿಮ್ ತಂಗಿ ಹೋಗಿ ನೀವ್ರಿಗೆ ಕರೆಯದ. ನಿಮ್ ತಂಗಿದಳತ್ತ ಬಂದಿದಿ ಹೋಗಿ. ಏನು ಪುಕ್ಷಟ್ ಧರ್ಮ ಮಾಡಿ ನಿಮ್ ತಂಗಿದ ಅಂತ ಹೇಳಿ ನಿನಗ. ಹೌದಿಲ್ಲ? ಏನು ಬಿಡಕ್ ಬಂದಿಲ್ಲ ಮತ್ತ? ಹೌದಿಲ್ಲ? ನಿನ್ನ ಮೇಲೆ ನನಗ ಅಭಿಮಾನ ಅದ, ನನ್ನ ಮೇಲೆ ನಿನಗ ಅಭಿಮಾನ ಅದ, ಬಂದಿದಿ. ಮತ್ತೆ ನಾವೊಂದು ಮಾತು ಈ ಸಭದಾಗ ಬೀರಸಿದನ ಗುಡಿ ಮುಂದೆ ಸತ್ಯ ಮಾತು ಕೈ ಎತ್ತಿ ಹೇಳ್ತೀನಿ. ಏನವ ಮಾತ? ನನಗ ಎಲ್ಲಿ ಮಾನ ಹೋಗೋ ಸಂದರ್ಭದಾಗ ಬೆನ್ನೆಲುಬಾಗಿ ನಿತ್ತವ್ರು ನನ್ನ ಅಮೋಕ್ಷಿದನ ಮೊಟ್ಟ ಮನಿ ಅನ್ನಗಳು. ಇದು ಮೊದಲು ತಲೆಯಾಗ ನಿನಗೆ ನೆನಪಿರ್ಲಿ. ಹೌದು ಮಾತ. ಇದು ಯಾಕಂದ್ರೆ ಮುಚ್ಚಿಕ ಚಳುಮಗಳಲ್ಲ. ಹೌದು ಹೌದು. ಇದು ಯೂಟ್ಯೂಬ್ನಾಗ ಹೋಗ್ಲಿ ಕರೆ. ಹೌದಿಲ್ಲ? ನನಗ ಬೆನ್ನೆಲುಬಾಗಿ ನಿತ್ತವ್ರೇ ನೀವೇ ಅಂತೇಳಿ ಮಾತಕ್ಕ ಸಭದಾಗ ಹೇಳ್ತೀನಿ. ಅದನ್ನ ನೀ ಎತ್ತಿ ಹೇಳಬೇಡ. ಹೌದಾ? ನಾವೇ ಮಾಡೇ ಅಂತ ಬಹಳ ಒತ್ತು ಕೊಟ್ಟು ಮಾತಾಡಬೇಡ. ನಾನೇ ಮಾಡಿನಂತೇಳಿ ಮಾತು ಹೇಳಬೇಡಣ. ಮಾಡಿದ ನನ್ನ ಮನಸ್ಸಿನಾಗ ಅದ ನೀ ಮಾಡಿದೇಳಿ. ಹೌದಿಲ್ಲ? ಹೆಂಗೆ ಒಂದ್ ಸಂದರ್ಭ ಅಕ್ಕಲಕೋಟ ತಾಲೂಕಿನಾಗ ಬಂದಲಿಗೆ ಜ್ಯೋತಿಯಪ್ಪನ ಜೋಡಿ ಕಾರ್ಯಕ್ರಮ ಇದ್ರ ಸ್ವಲ್ಪ ಕಾರ್ಯಕ್ರಮದಲ್ಲಿ ಎಡತಡೆ ಅತ್ತ ಹೆಂಗ ಬಂದ ತಂಗಿ ಸ್ವತಃ ನನ್ನ ತಂಗಿ ಎತ್ತಿ ಬಂದು ಎತ್ತಿ ಅಪ್ಪಗೊಂಡ ನಾವ. ಹೌದವ. ನಮ್ಮ ಅಣ್ಣಗಳು ಅಮೋಕ್ಷಿದನ ಮೊಟ್ಟ ಮನ್ಯಾಗ ನೀವು ಅದಿರಿ ಇಲ್ಲ ಅನ್ನಂಗಿಲ್ಲ ನಾನ. ಹೌದು. ಯಾಕ ನಮ್ಗೆ ಅಣ್ಣತಂಬ್ರಲ್ಲಿ ನೀವೇ ಅಣ್ಣತಂಬರಾಗಿ ಬೆನ್ನೆಲು ಬೇಕಿದ್ರಿ. ಅದನ್ನ ನಾನೇ ಮಾಡಿನ ತಂಗಿ, ನೀ ಹಿಂದೆ ತುರ್ಕೋಬೇಡ, ಹಂಗ ಮಾಡಬೇಡ, ಹಿಂಗ ಮಾಡಬೇಡ. ನೀ ಹಿಂಗ ಮಾತಾಡಕಿದ್ರೆ ಮುಂದೆ ಒಂದ್ ಹೆಜ್ಜೆ ಬಿಡು ಮಗಳನ್ನ. ನಿನ್ನ ನಾಳೆಗೆ ಬಿಡ ನೋಡತಿ ಆಳೂರ್ನೇ ಏನಂದಾರ ವಿಷಯದಾಗ ಅಷ್ಟೇ ಅಲ್ಲ.
ಇವತ್ತು ಜಗಳಕ್ಕೆ ಬಂದ್ರು ಕೂಡ ಮನ್ಯಾಗ ಜಗಳ ತೆಗಿದ್ರು ಹಿಂದ ಒಂದ್ ಮುಂದೆ ಇಟ್ಟು ಅಜ್ಜಿ ಹಿಂದ ತಗದ್ನಪ್ಪ ಅಂದ್ರ ನಮ್ಮ ಅಪ್ಪನ ಮಗಟ ಮನೆಗೆ ಹುಟ್ಟಾಕಿಲ್ಲ. ಹೌದು ಅಕ್ಕ ತಂಗಿಯರ್ ಮಾಡಿ ಹೇಳ್ತೀರಿ ನೀವು, ನಿಮ್ ಹೆಂಡ್ರ ಮಾಡಿ ಹೇಳಲ್ಲ ನೀವು. ಹೆಂಡ್ರ ಮಾಡಿ ಹೇಳಂಗಿಲ್ಲ, ಅಕ್ಕ ತಂಗಿಯರ ಕುತಂತ್ರಗಳು ಹೇಳ್ತಾರೆ ಇವರು. ಅಕ್ಕ ತಂಗಿಯರ್ ಮಾಡಿ ಧರ್ಮಕ್ ಮಾಡ್ರಿ. ನಿಮ್ ಹೆಂಡ್ರಿ ತುಡುಗ್ಲಿ ಎಗ್ ಪಪ್ಸ್ ತಾನೆ, ವಡಪಾವ್ ತಾನೆ, ದಾಸೆ ತಾನೆ. ಇರ್ಲಿ ನೀ ಯಾಕ ಅದಕ್ಕೆಲ್ಲ ಬ್ಯಾಳ ಹೇಳೋದು ಬೇಡ ತಂದಿನಿ ನಾನ. ಅನ್ನ ದಾನ ಧರ್ಮದ ಬಗ್ಗೆ ಮಾತು ಬಾಳ ಚಂದ ಹೇಳ್ತಿದ್ದೆ, ನೋಡ್ಬೇಕು ನೀವು. ಏನ್ ಹೇಳ್ತಿದ್ದೇವ ಅಣ್ಣ? ಏ ತಂಗಿ ನನ್ನಂಗ ಬಿಡಿಸಿಲ್ಲ, ನಾ ಮಾತಾಡಕ್ ನಿಂತನಪ್ಪ ಅಂದ್ರೆ 2 ತಾಸು ಬರೀ ಮಾತಾ ಹೇಳ್ತೀನಿ. ಆ 2 ತಾಸು ಮಾತು ಹೇಳಿದಕ್ಕೆ ಒಬ್ಬ ಅನ್ ಕಾಕ ಬಂದ್ ಹೇಳಿದ್ ನಿನಗೆ ಏನಂತೇಳಿ ನಿಮ್ಗೆ ಎಲ್ಲ ಗೊತ್ತದ, ಎಲ್ಲ ನಮ್ಮ ಊರಾಗ ಬಾಳ ಬಲ್ಲವ್ರದ ನೀನ್ ನೆಟ್ಟ ಹಾಡ ಅಂದವ. ಈ ಮಾತು ಬರಬಾರ್ದ ತಿಳ್ಕೊಂಡು ನಾ ಸ್ವಲ್ಪ ಮಾತು ಹೇಳಿನ. ಸಭಾ ನೋಡ್ರಿ ಆಗ ಮಾಡಿ ಹೋಗೋ ಮ್ಯಾಳಿದ ಹಂಗ ಗಚ್ಚ ಕೂತ್ ಕೆಳರೂಪನ ಒಂದೊಂದು ಸಂದನ್ಯಾಗ ಬರೀ 2 ಸಂದ್, ಈ ಒಂದೊಂದು ರಾತ್ರಿಯಾಗ 2 ಸಂದ್ ಹಾಡಿದ್ವಿ. ಕರೆ 2 ಸಂದ್ ಹಾಡಿದ್ರು ಕೂಡ 7 ಗಂಟೆ ಮಟ್ಟ ಮಂಗಳಾರತಿ ಮಾಡಿಲ್ಲ ನಾವು. 7 ಗಂಟೆ ಮಟ್ಟ ಅಂತ ವಿಷಯ ಹೆಂಗ ಮಾತಾಡಿರ್ಬೇಕು. ಹೌದು 2 ಸಂದ್ ಹಾಡ್ಯಾವ ಕರೆ. ನಿನಗೂ ಕೂಣದ ಅನ್ನ, ನಾನು ನೀನು ಎಷ್ಟೋ ಸಲ ಕಾರ್ಯಕ್ರಮ 7 ಗಂಟೆಗೆ ಮಂಗಳಾರತಿ ಮಾಡಿದೀವಿ. ಬರೀ 2 ಸಂದ್, ನಾನು 2 ಹಾಡಿನು, ನೀನೇ 2 ಸಂದ್ ಹಾಡಿದಿ. ಹಂಗಾಗಿರ್ಬಾರ್ದ ಮಾತ. ಇರ್ಲಿ, ಅನ್ನ ಬಹಳ ಚಂದ ಹೇಳಿದಿ. ಇವತ್ತು ಹೆಂಗ ಆಗ್ಲಾಕತ್ತದ ಗೊತ್ತ ನಮ್ಮದು ವಿಷಯ? ಹೆಂಗಾಲತ್ತೈತ್ರಿಪ್ಪ? ಮಾತಾಡ್ಬೇಕಂತೇಳಿ ಎಲ್ಲಾ ಒಳಗ ಉಕ್ಲಾಕತ್ತದ, ಕರೆ ಉಕ್ಲಾತದ ಮನಸ್ಸಿಲ್ದಂಗಾಗ್ಯದ. ಯಾಕ ಒಂದ್ ಮಾತು ಹೇಳ್ತೀನಿ ಕೇಳು. ಯಾಕೆವ? ತಿನ್ಬೇಕಂತೇಳಿ ಬಹಳ ಹೊಟ್ಟೆ ಹಸದದ, ಬಹಳ ಹಸದದ, ಆದ್ರ ಬಾಯಾಗ ಹಲ್ಲು ಇಲ್ದಂಗಾಗ್ಯದ. ಹೌದು, ಯಾನ ಮಾಡೋದು? ಇರ್ಲಿ, ನಮ್ ಪರಿಸ್ಥಿತಿ ಹಂಗಾಗ್ಯದ. ಹೇಳ್ತಿದ್ದ ಅಣ್ಣ, ಏ ತಂಗಿ ಹಂಗ ಮಾಡಿ ಕಬ್ಬು ತಿನ್ನೋಗ್ರಿ ನೀವು ಎಲ್ಲಾರು ಕಬ್ಬು ತಿನ್ನ. ಹೌದು, ಕಬ್ಬು ತಿನ್ನೋ ಪರಿಸ್ಥಿತಿನೇ ಅದ ಇವತ್ತ. ಕಬ್ಬು 11 ಗಂಟೆಗೆ ಬಂದ್ರು ಕೂಡ ಬಂದು 3 ರೊಟ್ಟಿ ಜಡದ್ ಊಟ ಮಾಡಿದ್ವಿ. ನಾ 10 ಗಂಟೆಗೆ ಬಂದ್ರು ಕೂಡ ಊಟ ಮಾಡ್ದ. ನಮ್ಮ ಹುಡುಗರು ಸ್ಟೇಜ್ ಏರಿಯಾವಪ್ಪ ಅಂತಂದ್ರ ಅವ್ರು ಇನ್ನಾರು ಊಟ ಮಾಡಿಲ್ಲಪ್ಪ, ಅವ್ರು ಕಬ್ಬು ತಿಂತಾರ. ನಾವ್ ಕಬ್ಬು ತಿಂತೇನೆ, ಯಾವ್ದು ಸ್ವಲ್ಪ ಹೊಸ ಇದ್ರ ಮ್ಯಾಗೆ ಸ್ವಾಗಿತ್ತೇನು? ಸೊಟ್ಟಿದ್ದೀನಿ ಅಂತ ನಾವು ಸ್ವಾಗಿರಿ ಸ್ವಾಗಿ. ಹೌದ್, ಇರ್ಲಿ, ವಾಡಿ ಸೊಟ್ಟೆ ಅನ್ಬಿಡು, ವಾಡಿ. ನಮ್ ಕಡೆ ಸ್ವಾಗಿ ಅಂತಾರ ಕಡೆ. ಹೌದಿಲ್ಲ? ಅದಕ್ಕಾಗಿ ಇರ್ಲಿ, ಬಹಳ ಮಾತಾಡುವಂತ ಇದು ಹೆಂಗಾಗಿದ್ ಗೊತ್ತನ? ಹೆಂಗಾಗೈತೆವ? ಕಡ್ಲಿ ತಿನ್ನೋ ಆಸೆ ಆಗ್ಯದ, ಕರೆ ಹಲ್ಲು ಇಲ್ಲ ಹಂಗಾಗ್ಯದ. ಹೌದ್ರಿಪ್ಪ. ಹೌದಿಲ್ಲ? ಯಾಕಂದ್ರ ಇವತ್ತ ರಾಜಾಪುರ ಅಂತ ಗ್ರಾಮದಾಗ 2 ಮುದುಕಿ ಇದ್ದು ಮನಿಯೊಳಗೆ. ಏನಾಲತ್ತ ಕೇಳ್ರಿ, ಹಿಂಗ್ಯಾಕ್ ಮಾಡತ್ತ ನೀವು? ಕೇಳ. ಹೌದು, ರಾಜಾಪುರ ಅಂತ ಗ್ರಾಮದಾಗ 2 ಮುದುಕಿ ಇದ್ದು. ಜೋಡಿಲೇ ಇರ್ಬೇಕಲ್ಲ, ಮುದುಕಿ ಜೋಡಿಲೇ ಇರ್ಬೇಕು. ಹೌದಿಲ್ಲ? ಹೌದು. ಆ ಮುದುಕಿ ಒಂದೇ ಒಂದು ಮಗಳಿತ್ತು ತಮ್ಮ. ಒಂದೇ ಒಂದು ಮಗಳು, ಒಬ್ಬಾಕಿ ಹೆಣ್ಣು ಮಗಳಿದ್ರು. ಜೇವರಿಗೆ ತಾಲೂಕಿಗೆ ಗಂಡನ ಮನೆಗೆ ಮಾಡಿ ಕೊಟ್ಟಿದ್ರು. ಹೆಣ್ಣು ಮಗಳಿಗೆ ಪಂಚಮಿ ಉಂಡಿ ಕೊಡಾಕ ತಿಳ್ಕೊಂಡು ಮುದುಕಿ ಉಂಡಿ ಕೊಡಾಕ್ ಹೊಂಟಿದ್ದು ಮಗಳಿಗೆ. ಉಂಡಿಗೂ ದೂರ ದಾರಿ, ಬೆಳಗಾವಿ ಜಿಲ್ಲಾದಿಂದ ಮತ್ತೆ ಜೇವರಿಗೆ ಹೋಗಬೇಕಾರ ದೂರ ದಾರಿ 4-5 ತಾಸು ಸಾಧಿಬೇಕಾಗ್ತದ. ಬೆಳಗಿನ 7 ಗಂಟೆಗೆ ಬಸ್ ಹತ್ತಿರ ಗೋಕಾಕದಾಗ ಹಂಗೆ ಬಸ್ ಹೊಂಟಿತ್ತು. ಮುಂದೆ 10 ಗಂಟೆಗೆ ನೋಡಿದ ಅಲ್ಲಿ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ನೋಡಿ ಒಂದು ಕಂಡಕ್ಟರ್ ಆಗಿರ್ತಕ್ಕಂಥ ತರ್ಬೀರು ಡ್ರೈವರ್ ಬಸ್ ತರ್ಬಿದ. ಕಂಡಕ್ಟರ್ ಮಾತು ಹೇಳ್ತಾನ, ಏನೈತಿವ? ಒಂದ್ 10-15 ನಿಮಿಷ ಟೈಮ್ ಐತಿ, ಯಾರು ನಾಷ್ಟಾ ಮಾಡೋರು ಇದ್ರೆ ನಾಷ್ಟಾ ಮಾಡ್ಕೊಂಡು ಬರ್ರಿ ಅಂದವ. ರೆಸ್ಟ್ ಐತಿ, ಹೋರಿ ಒಂದ್ 10-20 ಮಿನಿಟ್ ಹೋಗ್ರಿ ಅಂದ. ನಾ ಎಲ್ಲಾರು ಕೂಡ ನಾಷ್ಟಾ ಮಾಡಕ್ ಹೋದ್ರು. ಮುದುಕ ನಮಗೂ ಹೊಟ್ಟೆ ಹಸದ, ನಾಷ್ಟಾ ಮಾಡೋಣ ಅಂತಂದ್ರ ಅವ್ರು. ಹೋಗಿ ಹೋಟೆಲ್ಕ್ ಹೋದ್ರು. ವೇಟರ್ ಬಂದು 2 ಗ್ಲಾಸ್ ನೀರ್ ಇಟ್ಟು ಕೇಳಿದ, ಏನು ಬೇಕ್ರಿ ಅಂತ ಕೇಳಿ, ಏನೇನು ಬೇಕು ಐಟಮ್ ಎಲ್ಲ ಹೇಳಿದ. ಅವು ಮುದುಕಿಗೆ ಏನೂ ತಿಳಿಲಿಲ್ಲ. ಹೊಟ್ಟೆ ಮಾತ್ರ ಹಸ್ತಿತ್ತ. ಯಪ್ಪ 2 ದೋಸೆ ಕೊಡಂದ್ರ ಅವ್ರು. 2 ದೋಸೆ ಕೊಡಂದ್ರು. 2 ದೋಸೆ ತಂದ ವೇಟರ್ ಬಂದ ಮುಂದಿಟ್ಟ. ಮುದುಕ ತಿನ್ಲಾಕತ್ತಿತ್ತು. ಮುದುಕ ಗಡಬಡಿಸಿ ಊಟ ದೋಸೆ ತಿನ್ಲಾಕತ್ತಿತ್ತು. ಮುದುಕ ಹಂಗೆ ಕೂತಿತ್ತು, ಮುದುಕ ಸುಮ್ಮನೆ ಕೂತಿತ್ತು. ಹಂಗೆ ದೋಸೆ ಮಾತ್ರ ಆರಿ ಹೋಯ್ತು. ಮುದುಕ ಮಾತ್ರ ತಿನ್ಲಾಕತ್ತದ. ದೂರಿಂದ ವೇಟರ್ ನೋಡಿದ, ಈಕಿ ಎಲ್ಲಿ ಎಂತ ಪತಿವ್ರತ ಧರ್ಮ ಐತಿ ಅಂದವ. ಎಂತ ಧರ್ಮವ? ಇವರು ಪತಿವ್ರತ ಧರ್ಮದ ಬಗ್ಗೆ ಹೇಳಾಕತ್ತಾರ ಅಂತ ಹೇಳಾಕತ್ತೀನಿ ಮಾತಾ. ಹೇಳ್ರಿಲ್ಲ, ಮಾತಿದ್ದೇನೆ. ಹೌದಿಲ್ಲ? ಈ ಮುದುಕಿ ಇಂತ ಕೆಟ್ಟ ಕಲಿಯುಗದಾಗ 21ನೇ ಶತಮಾನದಾಗ ಈ ಮುದುಕಿಯಲ್ಲಿ ಎಂತ ಪತಿವ್ರತ ಧರ್ಮ ಐತಿ ಎಂದವ. ಅನ್ಕೊಂಡವನ ಬಂದವನ ಶರಣಾರ್ಥಿ ತಾಯಿ ಅಂದವ. ನಮಸ್ಕಾರ ಮಾಡಿದ ಮುದುಕಿಗೆ. ವೇಟ್ರ ನಮಸ್ಕಾರ. ಯಾಕಯ್ಯಪ್ಪ ಅಂತ ಮುದುಕಿ ಆ ಮುದುಕಿಗೆ ಹೇಳಿದ ವೇಟರ್ ಅಂತೇಳಿ, ಯವ್ವ ಎಂತ ಕೆಟ್ಟ ಕಲಿಯುಗದ ನಿನ್ನಂತ ಪತಿವ್ರತ ಧರ್ಮಗಳ ಹೆಣ್ಮಗಳು ನೋಡಿದ್ ಇದೇ ಫಸ್ಟ್ ನ ಅಂದವ. ಹೌದಾ? ಎಲ್ಲಾ ದಾಸೆ ಇಡ್ಲಿ ಮೇಲೆ ಶಿವನ ಮಾಡ್ಲತ್ತಾವು. ಇದೇ ಫಸ್ಟ್ ಹತ್ರ ಅಂದ. ಪತಿವ್ರತ ಧರ್ಮ ಅಂದ್ರ ಏನ್ ಅಯ್ಯಪ್ಪ ಅಂದ್ಲಕಿ ಮುದುಕಿ ವೇಟ್ರಗ ಅಂದ್ಳು. ಆವಾಗ ವೇಟರ್ ಅಂದ ಏನತ್ತವ? ಗಂಡನ ಉಣಸಲಾರದ ತಾಯವ
ದ್ವಾಸೆ ಮಾತ್ರ ಆರ್ಯದ ಆರ್ಯದ ಹೊಟ್ಟೆ ಮಾತ್ರ ಬಹಳ ಹಸದದ. ಹೌದು. ಆದ್ರೂ ಕೂಡ ಗಂಡನ ಉಣಸಲಾರದೆ ನೀವ್ ಉಣವಲ್ಲ. ಗಂಡನ ಮ್ಯಾಲ ಭಕ್ತಿ ಭಯ ಎಷ್ಟ ಐತಿ, ಗೌರವ ಐತ್ಲ. ಹೌದು. ಇಂತದ ಕಂಡದ್ ನಿಂದೆ ಫಸ್ಟ್. ಅದಕ್ಕ ಪತಿವ್ರತ ಧರ್ಮ ಅಂತಾರು ಅಂದವ. ಮುದುಕಿಗ ಅಂದ. ಮುದುಕಿಗೆ ಅಂದ್ ಬಿಟ್ಟಾರ. ಹೌದು. ಬುದ್ಧಿಗೇಡಿ ಅಂದ್ಲಕ್ಕಿ ಮುದುಕಿ. ಬುದ್ಧಿಗೇಡಿ ಬುದ್ಧಿಗೇಡಿ ಅದೇನು ಪತಿವ್ರತ ಧರ್ಮ ತಗೊಂಡು ಬಂದಿದಿ. ಹೌದು. ನನಗೂ ಹೊಟ್ಟೆ ಹಸ್ದವ್, ಮುದಕ್ ಬಡ ಬಡ ತಿನ್ವಾತ್ ಅಂದವ. ತಿನ್ನುವಲ್ಲ ಮುದಕ್ ಬಡ ಬಡ ತಿನ್ವಾತ್ ಅಂದ್ಲಕ್ಕಿ. ಮತ್ತ ಮುದಕ್ ತಿನ್ನೋದು ನಿಂದ ನೀ ತಿನ್ಲ, ಅವ್ ತಿನ್ಲಾಕತ್ತಾನ ಅಂದವ ವೇಟರ ಮುದುಕಿಗೆ ಅಂದ. ಹೌದು. ಅವಾಗ ಮುದುಕಿ ಅಂದ್ರ ಏನಂತಂದ್ಲು, ಏನಂದ್ರೆ ಇಬ್ಬರು ನಡು ಹಲ್ಲಿನ ಸಟ್ಟ ಒಂದ ಐತಿ ಅಂದ್ಲಕ್ಕಿ. ಹೌದು. ಹೌದಿಲ್ಲ, ಇಬ್ರು ತಿಂದ ತಿಕ್ಕಿ ಆ ಹಲ್ಲಿನ ಸಟ್ಟ ತಿಕ್ಕಿ ಹಾಳಿ ಮುದುಕಿಗ ಕೊಡಬೇಕು. ಮುದುಕಿ ಹಾಕೊಂಡು ಈದು ತಿನ್ಬೇಕ್ರಿ. ಇಬ್ಬರು ನೋಡು ಒಂದೇ ಹಲಸಟ್ಟ. ಇಂಥ ಪತಿವ್ರತ ಧರ್ಮದ ಹೆಣ್ಮಕ್ಳು ಜಗತ್ತಿನಾಗ ಅದಾರ ರೋಹಣ್ಣ. ಅದಾರವ. ಹೌದು, ನೀ ತಿಳ್ಕೊಂಡಿರ್ತಿ ಕರೆ ಹೆಣ್ಮಗಳ ಗರ್ತಿ ಗಂಗವ್ ನಂಗೆ ಅಂತೇಳಿ. ಹೌದು. ಹಾದರ ಮಾಡಿ ಹಾದ್ಯಾಗ ಕೂಸನ್ ಬಿಟ್ಟು ಹೋಗೋರು ಎಷ್ಟೋ ಮಂದಿ ಹೆಣ್ಮಕ್ಳು ಅದಾರ. ಬಹಳ ಮಂದಿ ಅದಾರ. ಸಾಕಾಗಿ ಡೆಲಿವರಿ ಆಗನ ಅಲ್ಲಿ ನಮ್ಮ ಆಲಮಿನ ಸರ್ಕಾರದ ಹೊಕ್ಕಳಿಂದ ಹೋಗಿತಾರಲ್ಲ ಮಡ್ಯಾಗ ಕೂಸುಗಳು. ಇವ್ರಿಗೆಲ್ಲಾ ಪತಿವ್ರತ ಧರ್ಮ ಅನ್ಬೇಕನ ಅನ್ಬೇಕಾ? ಕೂಸುಗಳು ಹೋಗಿತಾರ ರೋಡ್ ದಂಡಿಗೆ, ಕೆನಲ್ ದಂಡಿಗೆ. ಅದಕ್ಕ ನೀ ಪತಿವ್ರತ ಧರ್ಮ. ಅದಕ್ಕ ನಾ ಹೇಳಾಕತ್ತೀನಿ ನಿನಗ ಮೊದಲೇ, ಕಡ್ಲಿ ತಿನ್ಬೇಕು ಅನ್ಲಾಕತ್ತದ ಕರೆ ಹಲ್ ಇಲ್ದಂಗ ಆಗ್ಯದ ಆ ಮುದುಕಿಗತಿ. ಹೌದು. ಹೌದಿನ, ಮುದುಕಿ ಹೊಟ್ಟೆಸ್ದ ತಿನ್ಬೇಕತ್ತದ ಕರೆ ಆ ಮುದುಕಿ ಏನಾಗ್ಯದ, ಹಲ್ಲಿನ ಸಟ್ಟ ಇಲ್ದಂಗ ಆಗ್ಯದ. ಇಬ್ಬರು ನಡು ಒಂದೇ ಅದ. ಹಂಗ ಮಾತಾಡಬೇಕಾಗಿ ಆಗ್ಯದ ಕರೆ, ಮನಸ್ಸು ಇಲ್ದಂಗ ತಿಳ್ಕೊಂಡು ನಿನಗೆ ಅಟ್ಟೆ ಸೂಕ್ಷ್ಮ ಮಾಡಿದ ಕರೆ. ಇನ್ನು ಈಗ ರಂಗ ಇರ್ಲಾಕತ್ತದ ಮಾತಿನ ಬರ್ಮ. ಇರ್ಲಿ ಏನ್ ರಂಗ ಏನ್ ಎರ್ಸಬೇಡ್ರಿ, ಟೈಮ್ ಆಯ್ತು. ಹಿಂಗೈತಿ. ಹೌದು. ಇರ್ಲಿ, ಅದಕ್ಕ ಇನ್ನ ಮುಂದ ಮಾತ ಅನ್ನ ಪತಿವ್ರತ ಧರ್ಮದ ಬಗ್ಗೆ ಮಾತು ಹೇಳ್ತಿದ್ ನೀವೆಲ್ಲಾರು ಕೇಳಿರಿ. ಭಾಳ ಚಂದ ಹೇಳ್ತಿದ್ರ ಹಣ್ಣುಗಳು. ಬಾಳ ಸಿದ್ದೇಶ್ವರ ಅಪ್ಪ ಜಗತ್ತೆ 4 ಕೈಯಾಗ ಕಡೆ ಹಟ್ಕೊಂಡು ನನ್ನ ಮಗಳದಾಳ ಮನ್ಯಾಗ 4 ಮಕ್ಳು ಚೌಚೌ ಅನ್ನತಾವ. ಹೌದಾ? ಹೌದಿಲ್ಲ, ಏನ್ ಕಡೆನು ಕಾಲ ಒಂದ್ ಹಾಕೋರಿ ರುಳಿ. ದೇವರ ಹೇಳೋಲ್ಲ ಅನ್ನ ಕೇಳ್ತಿದ್ದಿ. ದೇವರ ಹೇಳಲ್ಲ ಅವ್ರ. ಇರ್ಲಿ, ಮಾತ ಅನ್ನ ಹೇಳ್ತಿದ್ ನೀವೆಲ್ಲಾರು ಸೂಕ್ಷ್ಮ ಮಾತು ಹೆಂಗ್ ಹೇಳ್ಬೇಕು, ಎಷ್ಟು ಸೂಕ್ಷ್ಮ ಬರ್ಬೇಕು. ಅಣ್ಣನ ಬಾಯಾಗ ದೊಡ್ಡ ಮದಿ ಅನ್ನ ನೀನ. ಇರ್ಲಿ, ಅನ್ನ ಹೇಳ್ತಿದ್ದ ಕಡ್ಲಿ ಮಟ್ಟಿ ಕಾಶಿಬಾಯಿ ಹೇಳ್ತಿದ್ ನೀವು ಕೇಳಿರಲ್ಲ. ಹೌದಾ? ಕಡ್ಲಿ ಬಟ್ಟಿ ಕಾಶಿಬಾಯಿ ಸ್ಟೇಷನ್ ಮಾಸ್ತರ್ ಕಡೆ ಹೋದ್ರತ್ತ. ಅಲ್ಲಿ ಸ್ಟೇಷನ್ ಮಾಸ್ತರ್ ಕಡೆ ಹೌದು. ಅವಾಗ ನನ್ನ ಮಲ್ಕೊಳಕ್ ಬಾ ಅಂದತ್ತ. ನೋಡಿ ನೀ ಮಲ್ಕೊಳಕ್ ಬರ್ತೇ ಇಲ್ಲೋ ಅಂದತ್ ಕೇಳ್ತಾನ. ಏನು ನೀ ಶಬ್ದ ಎಂತ ಉಪಯೋಗಿಸ್ತಿ, ನಿನ್ನ ಗ್ರಾಜುಯೇಟ್ ಏನ, ನಿನ್ನ ವಯಸ್ಸೇನ, ನಿನ್ನ ವೇಷ ಭೂಷಣ ಹಾಕಿದ ಎಂತವ, ಹೌದಾ? ಮತ್ ನೀ ಮಣ್ಕೊಳಕ್ ಬರ್ತಿಲ್ಲೋ ಅಂತ ಕೇಳ್ತಾನ. ವಿಶೇಷ ಶಬ್ದ ಎಂತ ಉಪಯೋಗ ಮಾಡ್ಬೇಕನ್ನ ಜಗತ್ನ ನನಗೆ ಹೇಳ್ತಿದಿ. ಅನ್ನ ತಿಂಡಿ ಜ್ಞಾನದ ತಿಂಡಿ ಆಗಿ ಹೋಗ್ಲಿಂದಿನ್ಯ. ಹೌದು. ಜ್ಞಾನದ ತಿಂಡಿ ತೀರ್ಲತನ ತಂಗಿ. ನನಗೆ ತಿಂಡಿಯೇ ಗೊತ್ತಿಲ್ಲ. ತಿಂಡಿ ಒಳಗ ಬಾಳ ಪ್ರಕಾರದ ಕರೆಯದ ನೀ ಹೇಳುದು ಮಾತ. ಕಾಮದಿಂಡಿ, ಗೌದಿಂಡಿ, ದೇಣದಿಂಡಿ, ಮೈಸೂರು ಮಂಡ್ಯ ಕಡೆ ತಿನ್ನು ತಿಂಡಿ ತಾರ. ಹೌದಾ? ಮನ್ಯಾಗಿರು ಶೇಂಗಾ ಹಿಂಡಿ. ಹಿಂಡಿ ತಿಂಡಿ ಬೇರೆ, ಹಿಂಡಿ ಬೇರೆ. ಇಲ್ಲ ಹಣ್ಣುಗಳು ಹಂಗೇನು ಮಾತಾಡಲ್ಲ ಕರೆ. ಆ ತಿಂಡಿ ಬರ ನಾನು ಕೇಳಿ. ಆ ಕಾಮದ ತಿಂಡಿ ಅಂತ ಬಗ್ಗೆ ನಿನ್ನ ಬಗ್ಗೆ ಮಾತಾಡಿಲ್ಲ ನಾನ. ಹೌದಾ? ವಿಷಯ ಇವತ್ತು ವಿಷಯದೊಳಗೆ ಏನೋ ಮಾತಾಡೋ ಜ್ಞಾನದ ತಿಂಡಿ ತೀರಿ ಹೋಗ್ಲತ್ತೇಳಿ ನಾನ. ಹೌದಾ? ಆ ಜ್ಞಾನದ ತಂಗಿ ನನಗೆಲ್ಲ ಇದು ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ. ಹಂಗೇನು ಮಾತಾಡಪ್ಪ ನೀನು. ಭಜನಾ ಕಲಾವಿದಿ, ನೀನ್ ಹಾಡ ಜಗತ್ನ ಹಾಡ್ತಾರ. ಇದೆಲ್ಲ ಗೊತ್ತಿಲ್ದವ. ಹೌದು, ನನ್ನ ಮಗಳು ಮನೆ ಆಗದಾಳ. ಹೌದಿಲ್ಲ, ಇದೆಲ್ಲ ಗೊತ್ತಿಲ್ಲ. ಸೂಕ್ಷ್ಮ ಶಬ್ದ ಉಪಯೋಗ ಮಾಡ್ಬೇಕಾಗಿತ್ತು. ಇದೇಗ ಆ ಕಡ್ಲಿ ಮಟ್ಟಿ ಕಾಶಿಬಾಯಿದ ಸ್ಟೇಷನ್ ಮಾಸ್ತರ್ ನನ್ನ ಜೋಡಿ ಮಕ್ಕೊಳಕ್ ಬರ್ತೀವಲ್ಲ ಅಂದತ್ ಕೇಳ್ತಿ. ಸೂಕ್ಷ್ಮ ವಿಷಯ ನೀನು ಸೂಕ್ಷ್ಮ ಮಾತಾಡ್ಬೇಕಾಗಿತ್ತಲ್ಲ. ಹಂಗ ಮಾತಾಡ್ಬೇಡ, ಇವೆಲ್ಲ ಸೂಕ್ಷ್ಮ ಭಾಷೆ. ನೀನು ಹಂಗ ಮಾತಾಡ್ಬೇಡಪ್ಪ ಶಾಣೆ. ನೀನು ದೊಡ್ಡ ಕಲಾವಿದಿ. ಇನ್ನ ಮುಂದೆ ಕೇಳು, ಇನ್ನ ಮುಂದೆ ಮಾತಾಡೋನು. ಇರ್ಲಿ, ಆ ಧರ್ಮದ ಬಗ್ಗೆ, ಅಧರ್ಮ ಮತ್ತು ಅಧರ್ಮ. ಆ ಬಟ್ಲು ಹೊಡಿಯಾಗ್ರೆ ತಿಳಿಯಲ್ಲ ಅವನಿಗೆ. ಕೇಳಿ, ಇನ್ನ ಕೇಳು. ಹೇಳವ. ಅನ್ನ ಬಾಳ ಚಂದ ಹೇಳ. ಧರ್ಮ ಮತ್ತು ಧರ್ಮದ ಬಗ್ಗೆ ಬಾಳ ಚಂದ ಹೇಳ್ತಿದ್ರ ಅವ್ರು. ಬಾಳ ಉದಾಹರಣೆ ಕೊಟ್ರು. ಹೌದಿಲ್ಲ, ನಾನು ಒಂದೇ ಒಂದು ಮಾತು ಹೇಳಿನ ನಿಮಗ್. ಬಟ್ಟಲು ಒಡೆಯನ ಊಟ ಮಾಡೋ ಸಂದರ್ಭದಾಗ ಎಬಿಸಿ ಕಳಿಸಿರಿ, ಎಲ್ಲಿ ಹೋಯ್ತು ನಿಮ್ಮ ಧರ್ಮರ ಧರ್ಮ? ಎಲ್ಲಿ ಹೋಯ್ತು ನಿಮ್ಮ ಅರಕೇರಿ ಗುಡ್ಡದಾಗ ಎಬಿಸಿ ಕಳಿಸಿರಿ ಊಟ ಕೂತಾಗ? ಅದನ್ನ ಅಲ್ಲೇ ಬಿಟ್ಟ. ಇನ್ನೊಂದು ಮಾತು ಕೇಳಿದೀನಿ, ಅಟ್ಟ ಶಾನೆ ಇದ್ದ ಹೇಳ್ಬೇಕಾಗಿತ್ತು. ಏನವ? ಮಕ್ಕಳ ಬೇಕಾದ್ರ ಪಟ್ಟಣಕ್ಕ ಬರ್ರಿ, ಪಟ್ಟಣದ ಕೆಳಗ ಅರಕೇರಿ. ಅರಕೇರಿ ಈ ಮಾತು ಕೇಳಿನಿ. ಇದನ್ನ ಯಾಕೆ ಮುಚ್ಚಿಟ್ಟಿ? ಯಾಕೆ ವಿಷಯ ಮಾತಾಡಲ್ಲ? ಅಣ್ಣ ಅದಕ್ಕ ಹೇಳಿನ ನಿನಗೆ ಇವತ್ತು ರಾಂಗ್ ಮಾತಾಡಂಗಿಲ್ಲ. ನೀವು ಅರಕೇರಿ ಗುಡ್ಡಕ್ಕೆ ಹೋಗಂಗಿಲ್ಲ ಕಾಣ್ತೈತಿ.
ಆ ಪಟ್ಟಣರ ಎಲ್ಲೈತಿ ಅರಕೆರೆ ಎಲ್ಲೈತಿ ಗೊತ್ತಿಲ್ಲ ಸುಮ್ ಯಾರ ಅಂತಾರ ಅಂದ್ ಬಿಡುದು ಹೌದಾ ಹೌದಿಲ್ಲ ಕೇಳಿ ಇನ್ನ ಮುಂದೆ ಕೇಳು ಹೇಳವ ಬೆಳಗಾವ ಜಿಲ್ಲಾ ಯರಗಟ್ಟಿ ತಾಲೂಕ ಮುಗಳದಾಗ ಮಾಳಪ್ಪ ನೆಲಸಿ ಗಟ್ಟಿ ನುಡಿಯಾಗತವ ಯುಗದ ಅಮಾವಾಸ್ಯೆ ಸೋಮಿತ್ರ ಸಾಹಿತ್ಯ ಶೋಭಿಸಿ ಬೆಳಗಾವ ಜಿಲ್ಲಾ ಯರಗಟ್ಟಿ ತಾಲೂಕು ಮುಗಳದಾಗ ಮಾಳಪ್ಪ ನೆಲಸಿ ಗಟ್ಟಿ ನುಡಿಯಾಗತವ ಯುಗದ ಅಮಾವಾಸ್ಯೆ ಸೋಮಿತ್ರ ಸಾಹಿತ್ಯ ಶೋಧಿಸಿ